ಈ ಬಸವ ಪೀಠದ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಗಣಮಾನ್ಯರಿಗೂ ಇವತ್ತಿನ ದಿವಸ ಈ ಒಂದು ರೈತ ಸಮಾವೇಶ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅನುಭಾವಿಗಳಿಗೂ ತಮಗೆಲ್ಲರಿಗೂ ಅನಂತ ಅನಂತ ಶರಣೋ ಶರಣಾರ್ಥಿ. ನಾನೇನು ಅನುಭವ ನೀಡೋದಿಲ್ಲ, ಯಾಕಂದರೆ ಇವತ್ತು ಭಾಳ ಸ್ವತಃ ಆ ಒಂದು ಭೂಮಿಯ ಪರೀಕ್ಷೆ ಮಾಡಿ ರೈತರು ಹೇಗೆ ಬೆಳೆಸಬೇಕು ಅಂತಕ್ಕಂಥ ಮಾರ್ಗದರ್ಶನ ಮಾಡಲಿಕ್ಕೆ ರಾಯಚೂರ್ಲಿಂದ ಆಗಮಿಸಿದ್ದಾರೆ. ನಮ್ಮ ದೇಶಮುಖ್ ಅಣ್ಣವ್ರು ಅದಾರೆ, ಎಲ್ಲರೂ ಅದಾರೆ ಇಲ್ಲಿಲ್ಲ. ನಾನು ಆ ವಿಷಯ ಕುರಿತು ಮಾತಾಡೋದಿಲ್ಲ. ಅದು ನನಗೇನು ಒಂದು ಸಂತೋಷ ಆಗ್ತದೆ ಅಂತಂದರೆ, ನಮ್ಮ ಬಸವಪ್ರಭು ಸ್ವಾಮೀಜಿ ಅಪ್ಪವರು ಚಿಕ್ಕ ವಯಸ್ಸಿನಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡಿ ಈ ಒಂದು ಸಮಾಜ ಕಟ್ಟುವಲ್ಲಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದೇ ನನಗೆ ಭಾಳ ಸಂತೋಷ ಆಗ್ತದೆ ರೀ. ಯಾಕೆಂದರೆ ನೀವು ಮನೆ ಹಬ್ಬ ತಗೊಳ್ರಿ, ಮನೆಯ ಪ್ರಸಾದೀಕರಣ, ಆಮೇಲೆ ಮದುವೆ ಕಾರ್ಯಕ್ರಮ, ತೊಟ್ಟಿಲ ಕಾರ್ಯಕ್ರಮ, ಲಿಂಗ ದೀಕ್ಷೆ ಕಾರ್ಯಕ್ರಮ, ಕೊನೆಗೆ ಲಿಂಗೈಕ್ಯ ಆದಾಗ ಯಾವ ರೀತಿ ಮಾಡ್ಬೇಕು ನಾ ಸ್ವತಃ ಎಲ್ಲ ನೋಡೀನಿ ರೀ. ಅವ್ರು ಮಾಡಿಸ್ತಕ್ಕಂಥದ್ದು ಎಲ್ಲನೇ ನಾನು ನೋಡೀನಿ. ನಾನು ನೋಡಿ ಹೇಳ್ತಾ ಇದ್ದೀನಿ, ಅವ್ರ ಎದುರು ನಾವು ಹೊಗಳ್ತಾನೆ ಇದ್ದೀನಿ ಅಂತಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಶರಣ ಸಂಸ್ಕೃತಿಯನ್ನು ಮನೆ ಮನೆಗೆ ಮನಕ್ಕೆ ಮುಟ್ಟಿಸ್ತಕ್ಕಂಥ ಕಾರ್ಯ ಅಪ್ಪವರು ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥವ್ರು ಸಾವಿರಾರು ಜನ ತಯಾರಾದ್ರೆ ನಮ್ಮ ಲಿಂಗಾಯತ ಧರ್ಮ ಶರಣ ಸಂಸ್ಕೃತಿ ಇಡೀ ಜಗತ್ತಿಗೆ ಮುಟ್ಟುತ್ತದ ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಮತ್ತು ಈಗ ನನ್ನ ಕಡೆಯಿಂದ ಈ ಒಂದು ಬಿಡುಗಡೆ ಮಾಡಿದವ್ರಿ, ನಾನು ಬರುವಾಗೆ ಅನ್ಕೋತ ಬರ್ತಾ ಇದ್ದೀನಿ. ಎಷ್ಟು ಒಂದು ಅವರ ಒಂದು ಹಾಡಿ ಒಂದೇ ಸಾಲು ಹಾಡಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರಂದ್ರೆ ಎಲ್ಲರೂ ಶಾಂತ ಆಗ್ತದ್ರಿ, ಮನಸ್ಸದನ್ನೆಲ್ಲ ಆಗ್ತದಿಲ್ಲ ನಿಮ್ದೆಲ್ಲ. ನೋಡ್ರಿ, ಈಗ ದಾನಮ್ಮನ ಬಗ್ಗೆ ನಾವು ಮೊದಲ ಸಣ್ಣಾಗಿದ್ದಾಗೂ ಕೂಡ ದಾನಮ್ಮಂದೆಲ್ಲ ನಾವು ನೋಡ್ತಿದ್ದೀವ್ರಿ. ಅಲ್ಲಿ ಒಂದು ದೇವತೆ ಮಾಡಿ ಎಲ್ಲರ ಜಗಲಿ ಮೇಲೆ ದಾನಮ್ಮನ ಫೋಟೋ, ಅದರದು ಬೇರೆ ವೈದಿಕಾಚರಣೆನೇ ಆಕಿನ ಬಗ್ಗೆದಾಗ ಎಲ್ಲ ಮಾಡ್ತಕ್ಕಂಥ ದೇವಿ ಅಂತ ತಿಳ್ಕೊಂಡು ಪೂಜೆ ಮಾಡ್ತಿದ್ರು. ಆದ್ರೆ ಇಂಥ ಒಂದು ಶರಣ ಪರಂಪರೆಯೊಳು ಲಿಂಗ ನಿಷ್ಠಳು, ಮತ್ತು ಅಲ್ಲಿ ನೀವು ಗುಡ್ಡಾಪುರಕ್ಕೆ ಹೋದ್ರೂ ಕೂಡ ಅವ್ರ ಕೊಳ್ಳ ಲಿಂಗ ಅದ, ಮತ್ತು ಅಲ್ಲಿ ಲಿಂಗ ಪೂಜೆ ನಸ್ಕಿನಗಿನಲ್ಲಿ ಲಿಂಗ ಪೂಜೆಯನ್ನು ಮಾಡ್ತಾರೆ. ಅದಕ್ಕಂಥ ಒಂದು ದಾನಮ್ಮನ ಬಗ್ಗೆ ವೈಜ್ಞಾನಿಕವಾಗಿ ಸತ್ಯ ಶೋಧನೆಯನ್ನು ಮಾಡಿ ಆ ಒಂದು ಸ್ಥಳವನ್ನು ಗುರುತಿಸಿ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮವನ್ನು ಇಲ್ಲಿ ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ, ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಇನ್ನು ಯಾರ್ಯಾರ ಮನೆಯಲ್ಲಿ ಭಾಳಷ್ಟು ಜನಗಳ ಮನೆ ದೇವರು ಯಾರು ಅಂದ್ರೆ ದಾನಮ್ಮದಾಳ್ರಿ. ದಾನಮ್ಮದಾಳ್ ಮಡಿವಾಳ ಮಾಚಿದೇವ್ರು ಹೆಂಗೆ ಭಾಳಷ್ಟು ಜನದ ಮನೆ ದೇವರು ಅದಲ್ಲ, ಹಾಗೆ ದಾನಮ್ಮದಾಳೆ. ಅದಕ್ಕಂಥ ಒಂದು ಶಕ್ತಿವಂತೆ, ಅಂಥ ಒಂದು ಲಿಂಗ ನಿಷ್ಠೆ ದಾನಮ್ಮ ತಾಯಿಯ ಒಂದು ಪರಿಚಯವನ್ನು ಅಪ್ಪವರು ಈ ಒಂದು ಜನಮನಕ್ಕೆ ಮುಟ್ಟಿಸ್ತಾ ನಿಜವ. ಯಾಕಂದ್ರೆ ಇನ್ನು ಎಷ್ಟೊಂದು ಕವಿಗಳ ಸಂಶೋಧನೆ ಆಗಬೇಕಾಗಿದ್ರೆ 770 ಅಮರಗಣಗಳ ಶರಣರಾಗೋಗಿದ್ದಾರೆ. ಅದರಲ್ಲಿ ದಾನಮ್ಮ ತಾಯಿ ಇವತ್ತು ಎಲ್ಲರ ಮನೆಯ ಶಕ್ತಿಯಾಗಿ ಏಕಿ ಕುಂತಿದ್ದಾಳೆ ದೇವರ ಜಗಲಿ ಮೇಲೆ. ಅದಕ್ಕೆ ಅಂಥವರ ಒಂದು ಪರಿಚಯ ಇವತ್ತು ನನ್ನ ಕಡೆಯಿಂದ ಆ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿಸಿದ್ದಾರೆ ಅಪ್ಪರು. ಅದಕ್ಕೆ ಅದನ್ನೆಲ್ಲ ಪಠಣ ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ. ಯಾಕಂದ್ರೆ ನಾವು ಭಕ್ತಿ ಬೆಳೆಸಲೋಗಿದ್ದೇವ್ರಿ, ಬರೀ ವೈಚಾರಿಕವಾಗಿ ಮಾತಾಡ್ತಾ ಇದ್ದೀವಿ. ಲಿಂಗದ ಮೇಲೆ ನಿಷ್ಠೆ ಇಲ್ಲ, ಭಕ್ತಿ ಇಲ್ಲ. ಭಕ್ತಿ ಭಂಡಾರಿ ಬಸವಣ್ಣ ಅದಾರ, ಅದಕ್ಕೆ ನಾವು ಭಕ್ತಿ ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಭಕ್ತಿ ಎಲ್ಲಿ ಬರಬೇಕಂದ್ರೆ ಲಿಂಗದ ಮೇಲೆ ನಿಷ್ಠೆ ಇರಬೇಕು, ಶರಣರ ವಾಣಿಯಲ್ಲಿ ನಾವು ಭಕ್ತಿ ಇರಬೇಕು, ಆ ಒಂದು ಪಥದಲ್ಲಿ ನಡಿಬೇಕು. ಅಂಥ ಒಂದು ಪಥದಲ್ಲಿ ಪೂಜ್ಯ ಶ್ರೀಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾನು ಭಾಳಷ್ಟು ಜನ ನಮ್ಮ ಸಂಗಮೇಶ್ ಅವರೆಲ್ಲ ಓಡಾಡ್ತಿರ್ತಾರೆ. ಯಾವಾಗಾರ ನಾನು ಕಾರ್ಯಕ್ರಮದಾಗ ಇಲ್ಲಿ ಬಸವ ಕಲ್ಯಾಣ ಭಾಗದಲ್ಲಿ ನಾನು ಅಷ್ಟು ದೂರ ಎದಕ್ಕೆ ಬರಲಿ, ಅಪ್ಪವ್ರದಾರ, ಅಪ್ಪರ ಕಡೆಯಿಂದ ಎಲ್ಲ ಮದುವೆಗಳವನ್ನೆಲ್ಲ ಮಾಡಿಸ್ರಿ, ಮನೆ ಹಬ್ಬ ಅದನ್ನೆಲ್ಲ ಅಂತ ತಿಳ್ಕೊಂಡು ನಾನು ಹೇಳಿರ್ತಿರ್ತೀನಿ. ಯಾಕಂದ್ರೆ ಅವರು ನೀವೆಲ್ಲರೂ ಕೂಡಿ ನಾವು ಆ ಆಚರಣೆಯಲ್ಲಿ ತಂದು ಶರಣ ತತ್ವ ಇವತ್ತು ಜಗತ್ತಿಗೆ ಮುಟ್ಟಿಸ್ಬೇಕು. ಅದು ಯಾಕೆ ಮುಟ್ಟಿಸ್ಬೇಕಂದ್ರೆ ಜನಗಳು ಒಂದು ವೈಜ್ಞಾನಿಕ ಆದ್ರ ಮೇಲೆ ಬದುಕು ಕಟ್ಕೊಳ್ತಾರೆ. ಆ ಬದುಕು ಅವ್ರದ್ದು ಸುಂದರ ಆಗ್ತದೆ, ಆನಂದವಾದ ಜೀವನ ಅವ್ರದ್ದು ಆಗ್ತದೆ. ಅದಕ್ಕೆ ಅಂಥ ಒಂದು ಉದ್ದೇಶ ಇಟ್ಕೊಂಡು ಶರಣರು ನಮಗೆ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಆ ದಿಸೆಯಲ್ಲಿ ಅಪ್ಪವ್ರು ಮಾಡ್ತಕ್ಕಂಥ ಕಾರ್ಯ ಭಾಳ ಅದ್ಭುತವಾಗಿದೆ. ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ನಮಗಂತೂ ಎಷ್ಟು ಸಂತೋಷ ಆಗ್ತಂದ್ರೆ, ಬಸವ ಕಲ್ಯಾಣದ ಶರಣ ವಿಜಯೋತ್ಸವ ಇರಲಿ, ಬಸವಗಿರಿಯಲ್ಲಿ ವಚನ ವಿಜಯೋತ್ಸವ ಇರಲಿ, ಸಂಪೂರ್ಣವಾಗಿ 9 ದಿನ ಕಲ್ಯಾಣದಲ್ಲಿ 3 ದಿನ ಬಸವಗಿರಿಯಲ್ಲಿ ಸ್ವತಃ ನಿಂತು ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಪೂಜ್ಯರು ಯಾರಾದರೂ ಇದ್ರೆ ನಮ್ಮ ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮಿಗಳು ಅಂತ ನಾನು ಹೇಳ್ತಾ ಇದ್ರಿ. ಅಂಥ ಪೂಜ್ಯರ ಒಂದು ಕಾರ್ಯ ನೀವೆಲ್ಲ ಅವರಿಗೆ
ತನು ಮನ ಧನದಿಂದ ಮಾಡ್ಬೇಕ್ರಿ. ಎಂಥ ವೈರಾಣ್ಯದಾಗ ಅವ್ರು ನಿಂತು ಎಷ್ಟು ಕಷ್ಟಪಟ್ಟು ಅಲ್ಲೆಲ್ಲ ಟೆಂಟ್ ಹಾಕ್ರು ಹಾರೋಗ್ತದ್ರಿ. ನಾವು ಹೋದ ವರ್ಷ ಬಂದಿದ್ದೆ, ಗಾಳಿ ಬಿಡ್ತು ಅಂದ್ರೆ ಹಾರೋಗ್ತದೆ ಅಂತಲ್ಲೆಲ್ಲ ಅವರು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ನಾವಂತೂ ಇದ್ದೇ ಇದ್ದೀವಿ, ಆದ್ರೆ ನೀವು ಕೂಡ ಎಲ್ಲ ರೀತಿಯಿಂದ ಸಹಕಾರ ಮಾಡಿ ಈ ಶರಣರ ಕಾರ್ಯ ಯಾರ್ಯಾರು ಮಾಡ್ತಾ ಇದಾರ ಅವ್ರಿಗೆ ಸಹಕಾರ ಮಾಡಬೇಕು. ಪೂಜ್ಯ ಶ್ರೀಗಳಿಗೆ ಮತ್ತೊಮ್ಮೆ ಗುರು ಬಸವಣ್ಣನವರ ಸರ್ವಶರಣರ ದಾನಮ್ಮ ತಾಯಿಯ ಒಂದು ಆಶೀರ್ವಾದ ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂಗ ಶಕ್ತಿ ಕೊಡ್ಲಿ ಅಂತ ತಿಳ್ಕೊಂಡು ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಶುಭ ಹಾರೈಸ್ತಾನೆ. ಶರಣೋ ಶರಣ.